ರಘುನಂದನ್ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ನಾನೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ದಯಮಾಡಿ ಸೈಲೆಂಟ್ ಆಗಿರ್ಬೇಕು. ಆಮೇಲೆ ಹೊರಗಡೆ ನಿಂತಿರುವಂಥವರು, ನಿಂತ್ಕೊಂಡು ನೋಡ್ತಾ ಇರುವಂಥವ್ರು, ಚೇರ್ಗಳು ಮಧ್ಯದಲ್ಲೇ ಖಾಲಿ ಇದೆ, ಮುಂಭಾಗದಲ್ಲಿ ಎರಡು ರೋಲ್ಲಿ ಎಷ್ಟು ಚೇರ್ಗಳು ಖಾಲಿ ಇದೆ. ದಯಮಾಡಿ ಎಲ್ಲರೂ ಕೂಡ ಕೂತ್ಕೊಂಡ್ಬಿಡಿ, ಅವಸರ ಯಾರಿಲ್ಲ. ಸಂಘಾತ ಎಲ್ಲ ನನ್ನ ಯುವಕ ಮಿತ್ರರು, ಇವತ್ತು ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ನಮ್ಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ನಮ್ಮ ಒಕ್ಕಲಿಗರನ್ನು ಒಗ್ಗಟ್ಟನ್ನ ಒಂದು ವೇದಿಕೆಯನ್ನು ತರಲು ಒಂದು ಪ್ರಯತ್ನ ಮಾಡಿದ್ದಾರೆ. ಅದು ಒಂದು ವಿನೂತನ ಕಾರ್ಯಕ್ರಮದ ಮುಖಾಂತರ ಬಹಳ ಸಂತೋಷ ಹಾಗೂ ಒಂದು ಉತ್ತಮ ಬೆಳವಣಿಗೆ ಅಂತ ಕೇಳಪಡಿಸ್ತೀನಿ. ಇವತ್ತು ನಮ್ಮ ಸಮುದಾಯ, ಅದರಲ್ಲೂ ಒಕ್ಕಲಿಗ ಸಮುದಾಯ ಇವತ್ತು ಇಡೀ ರಾಷ್ಟ್ರ ರಾಜ್ಯ ಕಟ್ಟಲು ಮುಂಚೂಣಿಯಲ್ಲಿದ್ದರೂ ಕೂಡ ಎಲ್ಲೋ ನಮ್ಮ ಸಮುದಾಯ ಕೆಲವೊಂದು ಕ್ಷೇತ್ರಗಳಲ್ಲಿ ಇವತ್ತಿನ್ನೂ ಹಿಂದುಳಿತಾ ಬಂದಿದೆ. ಅದರ ಯಾಕೆಪ್ಪ ಅಂದರೆ ಒಂದು ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ. ಇವತ್ತು ನಮ್ಮ ಒಗ್ಗಟ್ಟಿನ ಕೊರತೆಯಿಂದ ನಾವು ಇವತ್ತು ಕೆಲವೊಂದು ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿತಾ ಬಂದಿದ್ದೀವಿ. ಇತ್ತೀಚೆಗೆ ನಮ್ಮ ನಾಡಕಬ್ಬು ಕೆಂಪೇಗೌಡರ ಆಚರಣೆ ಮುಖಾಂತರ ನಾವೆಲ್ಲ ಕೂಡ ಒಗ್ಗಟ್ಟಾಗ್ತಾ ಇರುವುದು ಬಹಳ ಸಂತೋಷದ ವಿಚಾರ. ಪ್ರತಿ ವರ್ಷ ಕೂಡ ಹೀಗೇನೆ ನಾವು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಮಾಡುವುದರ ಮುಖಾಂತರ ನಮ್ಮ ಸಮುದಾಯದವರು ನಾವೆಲ್ಲ ಒಂದು ವೇದಿಕೆಯಲ್ಲಿ ಒಗ್ಗಟ್ಟಾಗಿ ನಮ್ಮ ಸಮುದಾಯದ ಎಲ್ಲರೂ ಕೂಡ ಒಂದು ಅಭಿವೃದ್ಧಿ ಪಥ ಸಾಗಲು ಇವತ್ತು ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಮುಂಚೂಣಿಲಿ ಬರಬೇಕು ಅಂದರೆ ಈ ನಮ್ಮ ಒಂದು ಒಗ್ಗಟ್ಟು ಬಹಳ ಅವಶ್ಯಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಲು ಈ ಕೆಂಪೇಗೌಡ ಜಯಂತಿ ಮುಖಾಂತರ ನಾನು ನೋಡ್ತಾ ಇದ್ದೀನಿ. ಇತ್ತೀಚೆಗೆ ಎಲ್ಲ ಕಡೆ ಕೆಂಪೇಗೌಡ ಜಯಂತಿನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಒಗ್ಗಟ್ಟು, ನಾವು ಒಕ್ಕಲಿಗರಲ್ಲಿ ಒಗ್ಗಟ್ಟಾಗಬೇಕು, ನಮ್ಮ ಸಮುದಾಯ ಏಳಿಗೆ ಅಭಿವೃದ್ಧಿ ಆಗಬೇಕು ಅನ್ನೋದೊಂದು ಇದು. ಅದನ್ನು ಮುಂಚೂಣಿಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಸ್ನೇಹಿತರು ಒಂದು ವಿನೂತನ ಕಾರ್ಯಕ್ರಮನ ನಮ್ಮ ರೈತ ವರ್ಗದವ್ರಿಗೆ ಇವತ್ತು ಭತ್ತವನ್ನು ವಿತರಣೆ ಮಾಡುವುದರ ಮುಖಾಂತರ ಇದರ ಉದ್ದೇಶ ಒಂದು ಹೈಟೆಕ್ ಈ ತಳಿಗಳೇನಿದೆ, ಕೆಲವೊಂದ್ಸರಿ ನಾವೇನ್ ಮಾಡ್ತೀವಿ, ನಾವು ಹಾಕುದೇ ಭತ್ತಗಳಾಗ್ತಾ ಇಳುವರಿ ಕಡಿಮೆ ಆಗ್ತಾ ಬರುತ್ತೆ. ಅದನ್ನ ಮನಗಂಡು ಅದರಲ್ಲೂ ನಮ್ಮ ಸಮುದಾಯದ ಜನನ, ನಮ್ಮ ಒಕ್ಕಲಿಗರನ್ನ ಮುಂಚೂಣಿಲಿ ತರಬೇಕು ಅಂತೇಳಿ ಒಂದು ಹೊಸವಾಗಿ ವಿನೂತನವಾಗಿ ಒಂದು ಪ್ರಯೋಗ ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಅಂದ್ರೆ ಒಂದು ಸರ್ಟಿಫೈಡ್, ಅಂದ್ರೆ ಈ ಭತ್ತ ಬೀಜನೆ ಕೊಡೋದ್ರು ಅದು ಒಂದು ಸಂಸ್ಥೆಯಿಂದ ಸರ್ಟಿಫೈಡ್ ಆಗಿದೆ, ಉತ್ತಮವಾದ ಇಳುವರಿ ಬರುವಂಥದ್ದು. ಇದನ್ನು ಕೊಡುವುದರ ಮುಖಾಂತರ ನಮ್ಮ ಒಕ್ಕಲಿಗ ಸಮುದಾಯವನ್ನು ಮುಂಚೂಣಿ ತರೋದು ಒಂದು ಸಣ್ಣ ಪ್ರಯೋಗವನ್ನು ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ. ಹೀಗೆ ಅವರ ಜೊತೆ ನಾವು ಚರ್ಚೆ ಮಾಡಿದಾಗ ಅವ್ರದ್ದೇ ಆದ ಆಸೆಗಳಿದೆ. ಈ ನಮ್ಮ ಒಕ್ಕಲಿಗರ ಕ್ಷೇಮ ಸಂಘದಲ್ಲಿ ನಮ್ಮ ಸ್ನೇಹಿತರು ಮುಂದಿನ ದಿನಗಳಲ್ಲಿ ಈ IAS, IPS, KS ಕೋಚಿಂಗ್ ಕೊಡುವಂಥದ್ದು ನಮ್ಮ ಒಕ್ಕಲಿಗ ಬಾಂಧವ ಮಕ್ಕಳುಗಳಿಗೆ. ಹೀಗೆ ನಾನಾ ವಿಧವಾದ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನು ನಮ್ಮ ಒಕ್ಕಲಿಗ ಸಮುದಾಯ ಮುಂಚೂಣಿಗೆ ಬರಲು ಅದನ್ನ ತರಲು ಎಲ್ಲರೂ ಒಂದು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಮುಂದಿನ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ 515ನೇ ಜಯಂತ್ಯೋತ್ಸವ ಅಂಗವಾಗಿ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಕೊಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇದಕ್ಕೂ ಮುಂಚೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟುವಾಗ ಒಂದು ದೂರದೃಷ್ಟಿ ಆಲೋಚನೆ ಇಟ್ಕೊಂಡು 4 ಭಾಗಗಳಲ್ಲಿ ಕೆರೆಗಳನ್ನು ಕಟ್ಟಿದ್ರು. ಸರಿಸುಮಾರು 347 ದೊಡ್ಡ ಕೆರೆಗಳನ್ನು ಕಟ್ಟಿದಂತಹ ಮಹಾನುಭಾವರವರು. ಅದೇ ರೀತಿ 1200 ಚಿಕ್ಕ ಕೆರೆಗಳನ್ನು ಕಟ್ಟಿದಂಥ ಮಹಾನುಭಾವರು. ಯಾಕೆಂದ್ರೆ ಅವರ ದೂರದೃಷ್ಟಿ ಹೆಂಗಿತ್ತಂದ್ರೆ, ಮುಂದೆ ಬೆಂಗಳೂರು ಬೆಳೆದಂತೆಲ್ಲ ನೀರಿಗೆ ಹಾಹಾಕಾರ ಎದುರಾಗುತ್ತೆ, ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಕೆರೆಗಳನ್ನ ಕಟ್ಟಿದ್ರು. ಅದೇ ರೀತಿ ಬರೀ ಕೆರೆಗಳನ್ನ ಕಟ್ಟಲಿಲ್ಲ, ಅವರು ಎಲ್ಲ ಜಾತಿಯವರು ಬಂದು ಬೆಂಗಳೂರು ನೆಲೆಸುವಂತ ಆಗಬೇಕು ಅಂತೇಳಿ ಸುಮಾರು 18ರಿಂದ 19 ಪೇಟೆಗಳು ಕಟ್ಟಿದ್ರು. ಚಿಕ್ಕಪೇಟೆ, ದೊಡ್ಡಪೇಟೆ, ತಿಗಳೂರು ಪೇಟೆ, ಕುರುಬೂರು ಪೇಟೆ ಅಂತ ಸುಮಾರು ಪೇಟೆ ಎಲ್ಲ ಜಾತಿ ಜನಾಂಗದವರಲ್ಲಿ ಬಂದು ನೆಲೆಸುವಂತ ಆಗಬೇಕು ಅಂತೇಳಿ ಒಂದು ದೂರದೃಷ್ಟಿಯ ಒಂದು ಯೋಚನೆ ಇಟ್ಕೊಂಡು ಬೆಂಗಳೂರನ್ನ ಕಟ್ಟಿದ್ರು. ಅದೇ ರೀತಿ ನಮ್ಮ ರೈತರು ಕೂಡ ಮುಂದೆ ನಿಮಗೆ ಗೊತ್ತು, ನಮ್ಮ ಪರಿಸ್ಥಿತಿ ವಿಕೋಪಕ್ಕೆ ತುತ್ತಾಗ್ತಾ ಇದ್ದೀವಿ.
ಹಾಗಾಗಿ ನಮ್ಮ ಊರುಗಳಲ್ಲಿ ಕೆರೆ ಕಟ್ಟೆಗಳನ್ನ ಉಳಿಸ್ಕೋಬೇಕು. ನಾವು ಕೆರೆ ಕಟ್ಟೆಗಳನ್ನ ಉಳಿಸ್ಕೊಳ್ಳೋದ್ರಿಂದ ನಾವು ಕೃಷಿ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಉತ್ತಮವಾಗಿ ಬೆಳೆ ಆಗ್ತಾ ಇದೆ. ಉತ್ತಮ ಗುಣಮಟ್ಟದ ಬೀಜಗಳನ್ನ ನಮ್ಮ ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕೊಡ್ತಾ ಇದ್ದಾರೆ. ಅದರಿಂದ ತಾವು ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಉತ್ತಮ ಇಳುವರಿಯನ್ನು ಪಡಿತಕ್ಕಂಥ ಬೇಸಾಯಗಳನ್ನ ಮಾಡಬಹುದು. ಅದೇ ರೀತಿ ಶೇಖರಣ್ಣವ್ರು ಹೇಳಿದ್ರು, ಒಂದು ಹೊಸ ಯೋಜನೆ RAPCMS ಇಂದ ಒಂದು ಹೊಸ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಅಂತ. ಅವ್ರಿಗೆ ಒಂದು ಕೋರಿಕೆ, ಒಂದು ಕೋಲ್ಡ್ ಸ್ಟೋರೇಜ್ ಮಾಡುವಂಥ ಒಂದು ಅವಕಾಶ. ಅವ್ರು ಭಾಷಣ ಮಾಡೋದನ್ನ ನೀವು ಕೇಳಬೇಕು. ಅಭಿನಂದಿತರ ಪರವಾಗಿ ಅವರು ಮಾತಾಡುವವರು ಇದ್ದಾರೆ. ಸುಲಲಿತವಾದ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ರೂಢಿಸಿಕೊಂಡಿರುವಂತ ತುಂಬಾ ಚೆನ್ನಾಗಿ ಮಾತಾಡುವಂತ ವಾಗ್ಮಿ ಅವರು. ಹಾಗಾಗಿ